ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಕೊಂಡಿಯೊಂದು ಇವತ್ತು ಕಳಚಿದೆ. ಅವರನ್ನ ಹೇಗೆ ಸ್ಮರಿಸ್ತೀರಿ? ಸುಮಾರು ಒಂದು 50 ವರ್ಷಗಳ ಕಾಲ ನಮ್ಮ ಪಕ್ಷದ ಜೊತೆ ಅವರ ಒಡನಾಟ ಐತಮ್ಮ. ಅದರಲ್ಲೂ ಅವರು ಒಂದ್ಸಲಿ ಲೋಕಸಭಾ ಸದಸ್ಯರಾಗಿದ್ರು, ಒಂದು 4 ಸಲ MLA ಆಗಿದ್ರು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಪಕ್ಷದ ಕೋಶಾಧ್ಯಕ್ಷರಾಗಿ ಬಹಳ ವರ್ಷ ಕೆಲಸ ಮಾಡಿದ್ರು, ಸುಮಾರು ಒಂದು 20 ವರ್ಷ ಮೇಲೆ. ನಮ್ಮ ಪಕ್ಷ ಸದೃಢವಾಗಿ ಬೆಳೆಯೋದಕ್ಕೆ ಅವರು ಕೂಡ ಒಬ್ರು ಕಾರಣಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಅವರು 95 ಆಗಿತ್ತು. ನಾನು ಹೋದ ಅಸೆಂಬ್ಲಿನಲ್ಲಿ ಹೇಳಿದೆ, ಇನ್ನೊಂದು ಎಲೆಕ್ಷನ್ 100 ನೀವು ರೀಚ್ ಆಗ್ತೀರಾ ಅಂತ ಹೇಳ್ತಾ ಇದ್ದೆ. ಇನ್ನೊಂದು ಎಲೆಕ್ಷನ್ ಇದ್ರೆ ನೀವು 100 ದಾಟ್ತೀರಾ ಅಂತ ಹೇಳ್ತಾ ಇದ್ದೆ. ಮತ್ತೆ ಎಲ್ರಿಗೂ ಆತ್ಮೀಯರವರು, ಯಾರ ಹತ್ರ ಮನಸ್ಸು ಅನ್ನೋದೇ ಇಲ್ಲ ಅವ್ರಿಗೆ. ಚಿಕ್ಕವ್ರ ಜೊತೆ ಚಿಕ್ಕವರಾಗಿರೋರು, ದೊಡ್ಡವ್ರ ಜೊತೆ ದೊಡ್ಡವರಾಗಿರೋರು, ಎಲ್ಲ ವಿಶ್ವಾಸ ಜಾಸ್ತಿ. ಅವ್ರು ದಾವಣಗೆರೆಗೆ ಹೋದ್ರೆ ನಮ್ಮನ್ನ ಅವ್ರ ಮನೆಗೆ ಹೋಗಿದೆ ಕಡ್ಡಾಯವಾಗಿ ಹೋಗ್ಬೇಕಾಗಿತ್ತು ನಾವು. ಇಲ್ಲಿ ಬೆಂಗಳೂರು ಬಂದಾಗ್ಲೂ ಅಷ್ಟೇ ಪಾಪ ಯಾವರು ನಮ್ಮನ್ನ ಕರೀತಾ ಇರೋರು. ಮತ್ತೆ ಒಂದು ಹಿರಿಯ ನಾಯಕರಾಗಿದ್ದಂಥವ್ರು ಇವತ್ತು ಆಗ್ಲಿರ್ತಕ್ಕಂಥದ್ದು ಅವರ ಕುಟುಂಬ ವರ್ಗದಕ್ಕೆ ಅಲ್ಲ, ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೂ ಕೂಡ ಒಂದು ತುಂಬಲಾರದ ನಷ್ಟ ಅಂತ ನಾನು ಹೇಳ್ತೀನಿ. ಆಮೇಲೆ ಕಾಂಗ್ರೆಸ್ ಪಕ್ಷದಿಂದ ಅವರು ಹೊರಗೆ ಕಾಲಿಟ್ಟವರೇ ಅಲ್ಲ, ಆರಂಭದಿಂದಲೂ ಕೂಡ ನಗರ ಪಾಲಿಕೆಯ ಸದಸ್ಯರಾಗಿ ಅವರು ಪ್ರವೇಶವನ್ನು ಪಡ್ಕೊಂಡಾಗಿಂದ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನಲ್ಲೇ ಉಳ್ಕೊಂಡು ಅವರ ಕುಟುಂಬಸ್ಥರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಅನ್ನೋದು ಒಂದು ವಿಚಾರ. ಧನ್ಯವಾದಗಳು ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.